ಹಾಯ್ ಪ್ರಶಾಂತ್. ಹಾಯ್. 30 ಸೆಕೆಂಡ್ಸ್ ಇದೆ. ನಿಮ್ಮ ಮನೇಲಿ ಯಾವ ಮಸಾಲಾ ಪ್ರಾಡಕ್ಟ್ಸ್ ತುಂಬ ಯೂಸ್ ಮಾಡ್ತೀರಾ? ಮನೇಲಿ ಆ್ಯಕ್ಚುಲಿ ಪಿ ವೈ ಮಸಾಲ ರೆಗ್ಯುಲರ್ ಅದೇ ಯೂಸ್ ಮಾಡೋದು ನಾವು. ಅಂದರೆ ನನಗೆ ಜಾಸ್ತಿ ಲೈಕ್ ಮಾಡೋದಂದರೆ ನಮ್ಮ ಫ್ಯಾಮಿಲಿ ಕಬಾಬು ಆಮೇಲೆ ಪೆಪ್ಪರ್ ಚಿಕನ್ ತುಂಬ ಇಷ್ಟಪಡ್ತಾರೆ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ, ನನ್ನ ತಂಗಿ ಮಕ್ಕಳು, ನನ್ನ ತಂಗಿ, ನಮ್ಮ ಅಮ್ಮ ಅಪ್ಪ ಪಿ ವೈ ಮಸಾಲ ಕೇಳೋದು. ಸೊ ನಾವು ಸ್ಟಾಕ್ ಇಟ್ಬಿಟ್ಟಿದ್ದೀವಿ, ಪದೇ ಪದೇ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ಸ್ಟಾಕ್ ಇಟ್ಟಿದ್ವಿ. ಸೊ ಪಿ ವೈ ಮಸಾಲ. ಸೊ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡೋದು ಆ್ಯಕ್ಚುಲಿ ಪಿ ವೈ ಮಸಾಲ. ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆಗುತ್ತೆ ನಿಮಗೆ. ನಮ್ಮ ಮನೇಲಂತೂ ಇವಾಗ ಪಿ ವೈ ಮಸಾಲನೇ ಯೂಸ್ ಮಾಡ್ತಿರೋದು. ಅದರಲ್ಲೂ ಇವಾಗ ಟ್ರೆಂಡಿ ಆಗಿದೆ ಪಿ ವೈ ಮಸಾಲ. ಸೊ ಅದರಲ್ಲಿ ಎರಡು ವೆರೈಟಿ ಇದೆ, ವೆಜ್ ಮತ್ತು ನಾನ್ ವೆಜ್ ಅಂತ. ವೆಜ್ಜಲ್ಲಿ ಬಿಸಿಬೇಳೆಬಾತು ಮತ್ತು ರಸಂ ಪೌಡರ್ನ ನಾವು ಟೇಸ್ಟ್ ಮಾಡಿದ್ದೀವಿ. ಸೊ ಎರಡು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಮತ್ತು ನಾನ್ ವೆಜ್ಜಲ್ಲಿ ಚಿಕನ್ ಕಬಾಬು ಮತ್ತು ಚಿಕನ್ ಪೆಪ್ಪರ್ ಮಸಾಲ ಟ್ರೈ ಮಾಡಿದ್ದೀವಿ. ಅದು ಎರಡು ಕೂಡ ತುಂಬ ಟೇಸ್ಟಿಯಾಗಿದೆ. ಅದಕ್ಕೆ ನಾನು ಎಲ್ಲರಿಗೂ ಪಿ ವೈ ಮಸಾಲಾನ ಪ್ರಿಫರ್ ಮಾಡ್ತೀನಿ. ನೋಡಿ, ಮಾರ್ಕೆಟಲ್ಲಿ ತುಂಬ ರೀತಿ ಮಸಾಲ ಸಿಗ್ತದೆ, ಬೇಕಾದಷ್ಟು ಬ್ರ್ಯಾಂಡ್ ಇದೆ. ಆದರೆ ನಾವು ಯಾವ್ದು ಯೂಸ್ ಮಾಡೋದು? ಪಿ ವೈ ಮಸಾಲ. ಯಾಕೆ ಪಿ ವೈ ಮಸಾಲವೇ ಬೇಕು? ಅದರಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಇಲ್ಲ, ಆರ್ಟಿಫಿಷಿಯಲ್ ಕಲರ್ಸ ಇಲ್ಲ. ಅದಕ್ಕಾಗಿ ನಾವು ಅರಿಶಿನ ಪುಡಿ ಸಹ ಪಿ ವೈ ಮಸಾಲದ್ದೇ ಯೂಸ್ ಮಾಡೋದು. ವೈಡ್ ರೇಂಜ್ ಆಗಿ ನಾನ್ ವೆಜಿಟೇರಿಯನ್ ಮಸಾಲಾಸ್ ಇದೆ, ವೆಜಿಟೇರಿಯನ್ ಮಸಾಲಾಸ್ ಇದೆ. ಅದಕ್ಕೆ ನಾವು ಯಾವಾಗಲೂ ಸಹ ಪಿ ವೈ ಮಸಾಲಕ್ಕೆ ಹೋಗೋದು. ತುಂಬ ಚೆನ್ನಾಗಿದೆ, ಟ್ರೈ ಮಾಡಬೇಕು, ಎಲ್ಲರೂ ಟ್ರೈ ಮಾಡಬೇಕು.